ಒಂದು ಜೀವನ, ತಂದೆಯ ಕಠಿಣ ಪರಿಶ್ರಮದಿಂದ ಕಲಿತ ಪಾಠಗಳು. ನಮಗೆಲ್ಲರಿಗೂ ಸಿಗುವುದು ಒಂದೇ ಜೀವನ ಮಾತ್ರ. ಪುನರಾವರ್ತಿ ಇಲ್ಲ, ಮರುಪ್ರಾರಂಭವಿಲ್ಲ, ಇನ್ನೊಂದು ಅವಕಾಶವಿಲ್ಲ. ಆದರೆ ಒಂದು ಜೀವನದ ಮೌಲ್ಯ ನಮಗೆ ಅರ್ಥವಾಗುವುದು ನಮಗಾಗಿ ನಮ್ಮ ಜೀವನವನ್ನೇ ನಿಶಬ್ದವಾಗಿ ತ್ಯಾಗ ಮಾಡಿದ ವ್ಯಕ್ತಿಯನ್ನು ನೋಡಿದಾಗ. ನಮ್ಮ ತಂದೆ ನನಗೆ ಯಶಸ್ಸಿನ ಬಗ್ಗೆ ದೊಡ್ಡ ಉಪನ್ಯಾಸಗಳನ್ನು ಕೊಟ್ಟಿಲ್ಲ. ಅವರು ಮಾತಿನಿಂದಲ್ಲ, ತಮ್ಮ ಜೀವನದಿಂದಲೇ ನನಗೆ ಪಾಠ ಕಲಿಸಿದರು. ಬೆಳಿಗ್ಗೆ ಸೂರ್ಯ ಎದ್ದಿರುವುದಕ್ಕೂ ಮುಂಚೆ ಅವರ ಕೆಲಸಕ್ಕೂ ಹೊರಟಿದ್ದರು. ಲೋಕ ನಿದ್ದೆಯಲ್ಲಿರುವಾಗ ಅವರ ಭುಜಗಳ ಮೇಲೆ ಜವಾಬ್ದಾರಿಗಳು ಇರುತ್ತಿದ್ದವು. ಅಸಮಾಧಾನ ಅಲ್ಲ. ನನಗೆ ಯಾಕೆ ಅನ್ನೋ ಪ್ರಶ್ನೆ ನಾನು ಅವರಲ್ಲಿ ಬಳಿ ನೋಡಲೇ ಇಲ್ಲ. ಇದನ್ನು ಯಾಕೆ ನಿಭಾಯಿಸಬೇಕೋ ಅನ್ನೋ ಮನೋಭಾವ ಮಾತ್ರ ನೋಡಿದ್ದೇನೆ. ಇದನ್ನು ಹೇಗೆ ನಿಭಾಯಿಸಬೇಕೋ ಅನ್ನೋ ಮನೋಭಾವ ಮಾತ್ರ ನೋಡಿದ್ದೇನೆ. ಅವರು ದಣಿದಾಗಲೂ ಕೆಲಸ ಮಾಡಿದರು, ಚಿಂತೆ ಇದ್ದಾಗಲೂ ನಗಿದರು, ಒಳಗೆ ಮುರಿದುಕೊಳ್ಳುತ್ತಿದ್ದರೂ ಬಲವಾಗಿ ನಿಂತರು. ಯಾರು ಚಪ್ಪಾಳೆ ತಟ್ಟದಿದ್ದರೂ ಅವರು ಎಂದಿಗೂ ಕೈ ಬಿಡಲಿಲ್ಲ. ಕೆಲ ದಿನಗಳು ಕಷ್ಟದ ಕೆಲಸದ ನಂತರ ಮನೆಗೆ ಬಂದಾಗ ಅವರ ಕೈಗಳು ಕಠಿಣವಾಗಿದ್ದವು, ಕಣ್ಣುಗಳು ದಣಿದವು, ತಮ್ಮ ಕನಸುಗಳು ಮುಂದಲಿಟ್ಟಬಿಟ್ಟವು. ಆದರೆ ಅವರು ಕೇಳಿದ್ದು ಒಂದೇ ಪ್ರಶ್ನೆ: ಊಟ ಆಯ್ತಾ? ಓದು ಚೆನ್ನಾಗಿ? ಸರಿ ಇದ್ದೀಯಾ? ಅವರು ತಮ್ಮ ಆರಾಮವನ್ನು ತ್ಯಾಗ ಮಾಡಿ ನನಗೆ ಆಯ್ಕೆಗಳನ್ನು ಕೊಟ್ಟರು. ತಮ್ಮ ಕನಸುಗಳನ್ನು ತಡೆದು ನನಗೆ ಕನಸು ಕಾಣಲು ಅವಕಾಶ ಕೊಟ್ಟರು. ನನ್ನ ತಂದೆಯಿಂದ ನಾನು ಕಲಿತ ಸತ್ಯ ಇದಾಗಿದೆ: ಕಠಿಣ ಪರಿಶ್ರಮ ಕೂಗುವುದಿಲ್ಲ, ಮೌನವಾಗಿ ಮಾತನಾಡುತ್ತದೆ. ಶಿಸ್ತು ಪೃಥ್ವಿಗೆ ಮಿಗಿಲಾಗಿದೆ. ನಿಜವಾದ ಬಲ ಎಂದರೆ ನೋವಿದ್ದರೂ ಪ್ರತಿದಿನ ನಿಂತುಕೊಳ್ಳುವುದು. ನಾವು ಕೆಲವೊಮ್ಮೆ ಸಣ್ಣ ಸಣ್ಣ ವಿಷಯಗಳಿಗೆ ಕುಂದುಕೊಡುವೆ. ಪ್ರಕೃತಿ ನಿಧಾನವಾಗಿದೆ ಅಂತ, ಸೋಲು ಬಂದಿದೆ ಅಂತ, ಯಾರು ಬೆಂಬಲ ಕೊಡಲಿಲ್ಲ ಅಂತ. ಆ ಸಮಯದಲ್ಲಿ ನನಗೆ ನನ್ನ ತಂದೆ ನೆನಪಾಗುತ್ತಾರೆ. ಶಾರ್ಟ್ಕಟ್ ಇಲ್ಲ, ನೆನಪುಗಳಿಲ್ಲ, ನಿರಂತರ ಪ್ರಯತ್ನ ಮಾತ್ರ. ಯಶಸ್ಸು ಎಂದರೆ ಒಂದು ರಾತ್ರಿಯಲ್ಲಿ ಶ್ರೀಮಂತನಾಗುವುದು ಅಲ್ಲ. ಯಾರು ನಂಬದಾಗಲೂ ಕೈ ಬಿಡದೆ ಮುಂದುವರಿಯುವುದೇ ಯಶಸ್ಸು. ಒಂದು ಜೀವನ ಅಮೂಲ್ಯ. ಅದನ್ನು ಭಯ, ಸೋಮಾರಿತನ ಅಥವಾ ಹೋಲಿಕೆಗಳಲ್ಲಿ ಕಲಿತುಕೊಳ್ಳುವುದು ನಮ್ಮ ತಂದೆ ತಾಯಿಗಳ ತಾಯಿಗೆ ಅನ್ಯಾಯ. ಹೀಗಾಗಿ ನನಗೆ ಕೈ ಬಿಡಬೇಕು ಅನಿಸಿದಾಗ ನನ್ನನ್ನು ನಾನೇ ಕೇಳಿಕೊಳ್ಳುತ್ತೇನೆ: ನನ್ನ ತಂದೆ ನಮಗಾಗಿ ಕೈ ಬಿಟ್ಟಿಲ್ಲ ಅಂದರೆ ನಾನು ನನ್ನ ಜೀವನವನ್ನು ಕೈ ಬಿಡಬೇಕೋ? ಯಾರೋ ಒಂದು ದಿನ ಅವರು ನಿಂತಿದ್ದ ಜಾಗದಲ್ಲಿ ನಿಂತಾಗ ನಾನು ಹೆಮ್ಮೆಯಿಂದ ಹೇಳಬೇಕು: ನೀವು ಹೋರಾಡಿ ಕೊಟ್ಟ ಜೀವನವನ್ನು ನಾನು ವ್ಯರ್ಥ ಮಾಡಲಿಲ್ಲ. ಇದೇ ನಮ್ಮ ಒಂದು ಜೀವನ. ಅರ್ಥಪೂರ್ಣವಾಗಿ ಬದುಕಿ, ಮೌಲ್ಯದಲ್ಲಿ ದುಡಿ, ಮೌನದಲ್ಲಿ ದುಡಿ, ಯಶಸ್ಸು ಮಾತನಾಡಲಿ. ಮತ್ತು ಯಾವತ್ತೂ ಮರೆತಿಡಬೇಡಿ, ನೀವು ಯಾರೋ ಒಬ್ಬರ ತ್ಯಾಗದ ಮೇಲೆ ನಿಂತಿದ್ದೀರಿ. ಅವರು ಹೆಮ್ಮೆ ಪಡಿಸಿ. ಲರ್ನ್ ಫ್ರಮ್ ದ ಮಿಸ್ಟೇಕ್.